ಹಾಯ್ ಎಲ್ಲರಿಗೂ ನಮಸ್ಕಾರ. ಪರಿಸರಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಸ್ಲೀವ್ ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಕಾಮನಾಗಿ ಎಲ್ರಿಗೂ ಬ್ಲೌಸ್ನ ವಿಡ್ತ್ ತೊಗೊಳ್ಳೋದು ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಕ್ಯಾಪ್ ಡೌನ್ ತೊಗೊಳ್ಳೋದು ತುಂಬ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಕೈ ಹಿಡ್ದಂಗೆ ಆಗ್ಬೋದು, ಇಲ್ಲ ಸ್ಲೀವಲ್ಲಿ ರಿಂಕಲ್ಸ್ ಬರ್ಬೋದು. ಇದೆರಡೂ ಪ್ರಾಬ್ಲಮ್ಮು ಸ್ಲೀವಿಂದಲೇ ಬ್ಲೌಸ್ ಆಲ್ಮೋಸ್ಟ್ ಹಾಳಾಗೋದು ಅಂತ ಹೇಳ್ಬೋದು. ಬನ್ನಿ ಇವಾಗ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಲೆಂತ್ ತಗೋತಾ ಇದ್ದೀನಿ. ಲೆಂತ್ ಬಂದು 9.5 ಇದೆ. ನೆಕ್ಸ್ಟು ಸ್ಲೀವ್ ರೌಂಡು ಆರಾಮಾಗಿ ಸಿಕ್ಬಿಡುತ್ತೆ. ಇದು 5 ಕಾಲಿದೆ. ನೆಕ್ಸ್ಟ್ ಅದಾದಮೇಲೆ ಆರ್ಮೋಲ್ ರೌಂಡ್ ಈ ಥರ ಆಫ್ ಆದರೂ ಚೆಕ್ ಮಾಡ್ಬೋದು ಅಥವಾ ಫುಲ್ ಆದರೂ ಚೆಕ್ ಮಾಡ್ಬೋದು. ಫುಲ್ ರೌಂಡ್ ತೊಗೊಂಡ್ರು ನೀಟಾಗಿ ಗೊತ್ತಾಗ್ಬಿಡುತ್ತೆ ನಮಗೆ. ನಾನಿಲ್ಲಿ ಅರ್ಧ ತಗೋತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಆ ಜಾಯಿಂಟಿಂದ ಇಟ್ಕೊಳ್ಳಿ. ಜಾಯಿಂಟಿಂದ ನೀಟಾಗಿ ಅದು ಹೆಡ್ಜು ನಾವು ತೊಗೊಂಡ್ರೆ 7.25 ಬರ್ತಿದೆ ನನಗೆ. ಇದು ಅರ್ಧ ಆರ್ಮೋಲ್ ರೌಂಡು. ಅದನ್ನೇ ತಗೊಳ್ಳೋಣ. ಇನ್ನೊಂದು ಸರಿ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ 7.25 ಇದೆ. ಇದಾದಮೇಲೆ ನಾವು ತೊಗೋಬೇಕಾಗಿರೋದು ಆರ್ಮ್ ರೌಂಡು. ಇದು ಆರ್ಮೋಲ್ ರೌಂಡು. ನಾವೇನು ಕ್ಯಾಪ್ ಡೌನ್ ತೊಗೊಂಡಿರ್ತೀವಲ್ಲ ಅಲ್ಲಿಂದ ನೇರವಾಗಿ ಒಂದು ಮಾತು ತೊಗೋಬೇಕು. ಅದನ್ನು ಆರ್ಮ್ ಡೌನ್ ಅಂತ ಕರಿತೀವಿ. ನೋಡಿ, ಇಲ್ಲಿಂದ ಇಲ್ಲಿ ಕರೆಕ್ಟಾಗಿ ಎಷ್ಟಿದೆ ಮಡ್ಚ್ಕೊಂಡೆಲ್ಲ ಇದ್ದರೆ ಸ್ವಲ್ಪ ನೀಟ್ ಮಾಡ್ಕೊಂಡು ತೊಗೊಳ್ಳಿ. ಇದರಲ್ಲಿ ಕರೆಕ್ಟಾಗಿ 6.25 ಬರ್ತಿದೆ ನನಗೆ. ಇದಿಷ್ಟು ಅಳತೆಗಳು ನಮಗೆ ಸ್ಲೀವ್ನ ಪರ್ಫೆಕ್ಟಾಗಿ ಕಟ್ ಮಾಡೋದಕ್ಕೆ ಬೇಕಾಗಿರೋದು. ಲೆಂತು, ಸ್ಲೀವ್ ರೌಂಡು, ಆರ್ಮೋಲ್ ರೌಂಡು, ಆರ್ಮ್ ರೌಂಡು. ಓಕೆನಾ? ಇವಾಗ ಯಾವ ರೀತಿ ಕಟ್ ಮಾಡ್ಬೋದು ನೋಡೋಣ. ಮೊದಲಿಗೆ ನಮಗೆ ಬೇಕಾಗಿರೋದು ಸ್ಲೀವ್ದು ವಿಡ್ತ್ ಅಲ್ವಾ? ಆ ವಿಡ್ತನ್ನ ಈಗ ನಾವು ಸ್ಲೀವ್ ಆರ್ಮ್ ರೌಂಡ್ ತೊಗೊಂಡಿದ್ದೀವಲ್ಲ 6.25, ಅದಕ್ಕೆ 1/4 ಇಂಚು ಸೇರಿಸಿ 6.25 ತೊಗೋಬೇಕು. ಪ್ಲಸ್ಸು 2 ಇಂಚು ಸೀಮ್ ಅಲವೆನ್ಸು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಆದರೂ ತೊಗೋಬೋದು. ನೀವು 1.5 ಆದರೂ ಕೂಡ ತೊಗೋಬೋದು. ಆಯಿತಾ? ಇವಾಗ 6.25 ಪ್ಲಸ್ 2 7.25 8.25 ಆಯಿತು. ಈಗ ನಾನು ಫುಲ್ಲು ಬಿಡ್ತು ತೊಗೋಬೇಕಾದ್ರೆ ಅದು 8.25. ನಾನು ಪೇಪರ್ ಆಗಿರೋದ್ರಿಂದ ಒಂದು 1/4 ಇಂಚು ಹೆಚ್ಚು ಕಮ್ಮಿ ತೊಗೊತಾ ಇದ್ದೀನಿ. ನೀವು ಬಟ್ಟೆಯಲ್ಲಿ ಮಾಡ್ಬೇಕಾದ್ರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ತೊಗೊಳ್ಳಿ. ಈಗ 8.25 ಕರೆಕ್ಟಾಗಿ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಥರ. ಒಂದೊಂದ್ಸರಿ ಏನಾಗುತ್ತೆ, ಸ್ಲೀವ್ ಶಾರ್ಟೇಜ್ ಇರುತ್ತೆ. ಆವಾಗ ಮೇಲ್ಗಡೆ ಏನು ಪೀಸ್ ನಾವು ಮಡ್ಚ್ಕೊಂಡಿರ್ತೀವಲ್ಲ 4 ಫೋಲ್ಡಿಂಗಲ್ಲಿ, ಮೇಲ್ಗಡೆ 2 ಫೋಲ್ಡಿಂಗ್ನು ನೀವು ಎಷ್ಟು ಬಿಡ್ತಿದೆ, ಈಗ 8.25 ಇಟ್ಕೊಬಿಡಿ. ಕೆಳಗಡೆ 2 ಫೋಲ್ಡನ್ನ ಕಮ್ಮಿ ಬರುತ್ತೆ, ಓಕೆ ಪರವಾಗಿಲ್ಲ, ಕಮ್ಮಿಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನಾವು ಆ 2 ಪೀಸಿಗೆ ಮಾತ್ರ ನಾವು ಜಾಯಿಂಟ್ ಮಾಡಬೇಕಾಗುತ್ತೆ. ಇಲ್ಲ ನಾವು ಏನು 4 ಫೋಲ್ಡನ್ನು ಒಂದೇ ಸಮ ಇಟ್ಕೊಂಡು ನಾವು ಕಟ್ ಮಾಡಿದ್ರೆ ಮತ್ತೆ 4 ಪೀಸಿಗೂ ಜಾಯಿಂಟ್ ಹಾಕಬೇಕಾಗತ್ತೆ ನಾವು. ನೋಡಿ, ಈಗ ಬಿಡ್ತು 6.25 ತೊಗೋತಾ ಇದ್ದೀನಿ ಪ್ಲಸ್ 2 ಇಂಚು ಮಾರ್ಜಿನು. ಮತ್ತು ಲೆಂತು 9.25 ಇದೆ. ನಾನು 1 ಇಂಚ್ ಸೇರಿಸಿ 10.25 ತಗೊಂಡಿದ್ದೀನಿ. ಅಲ್ಲಿ ಒಂದು ಲೈನ್ ಹಾಕೊಳ್ಳೋಣ ಸ್ಟ್ರೈಟಾಗಿ. ಇವಾಗ ಇಲ್ಲಿಗೆ 6.25ಗೆ ಒಂದು ಬಾಕ್ಸ್ ಹಾಕೋತಾ ಇದ್ದೀನಿ. ಆ 2 ಇಂಚು ಪಕ್ಕದಲ್ಲಿದೆ. ಓಕೆನಾ? ನಮಗೆ ಬೇಕಾಗಿರೋದು ಇದು ಕರೆಕ್ಟಾಗಿ ಒಂದು ಬಾಕ್ಸು. ಮತ್ತು ಇವಾಗ ನಾವು ಇಲ್ಲಿಂದ ನಮ್ಮದು ಆರ್ಮೋಲ್ ರೌಂಡ್ ಬಂದು 7.25 ಇದೆ ಅಲ್ವಾ? ಅದರಲ್ಲಿ 1/4 ಇಂಚನ್ನ ಮೈನಸ್ ಮಾಡಬೇಕು. ಯಾಕಪ್ಪ 1/4 ಇಂಚ್ ಮೈನಸ್ ಮಾಡಬೇಕು ಅಂತಂದರೆ, ಸ್ಲೀವ್ ಬಟ್ಟೆ ನಮಗೆ ಕ್ರಾಸಾಗಿ ಬಂದಿರುತ್ತೆ. ಬೈಯರ್ ಪೀಸ್ ಅಂತ ಹೇಳ್ತೀವಿ. ಸ್ಟ್ರೈಟಾಗಿರಲ್ಲ. ಹಿಂಗೆ ಹೇಳಿದ್ರೆ ಎಳ್ಕೊಳ್ತಾ ಬರುತ್ತೆ. ನಾವು ಅದನ್ನ ರೌಂಡ್ ಎಳ್ಕೊಂಬರ್ಬೇಕಾದ್ರೆ ನಮಗೆ 1/4 ಇಂಚ್ ಹಿಗ್ಗುತ್ತೆ ಬಟ್ಟೆ. ಯಾವುದೇ ಬಟ್ಟೆ ಆದರೂ ಕೂಡ ಹಿಗ್ಗುತ್ತೆ. ನಾವು ಹಂಗಾಗಿ 1/4 ಇಂಚನ್ನ ಮೈನಸ್ ಮಾಡೋಣ. ಈಗ 7.25 ಕರೆಕ್ಟಾಗಿ ತೊಗೋಬೇಕು ನಾವು. ನೋಡಿ, ಇವಾಗ ತುದಿಯಿಂದ ಕರೆಕ್ಟಾಗಿ 7.25 ಎಲ್ಲಿಗೆ ಬರುತ್ತೆ ನೋಡಿ ನಿಮಗೆ. ಆ 6.25 ಲೈನ್ ಏನು ಹಾಕಿದ್ದೀವೋ ಆ ಲೈನಲ್ಲೇ ಸಿಗ್ಬೇಕು ನಮಗೆ. ಅದು ಎಷ್ಟು ಡೌನ್ ಬರುತ್ತೋ ಅಷ್ಟು ಡೌನೇ ಬರಲಿ, ಇಲ್ಲ ಮೇಲೆ ಹೋಗುತ್ತಾ ಮೇಲೆ ಹೋಗಲಿ. ನಮಗೆ 7.25 ಬರೋ ಪಾಯಿಂಟು ಆ ಲೈನಲ್ಲಿ ಸಿಗಬೇಕು. ನೋಡೋಣ, ನನಗೆ ಇಲ್ಲಿ ಸಿಗ್ತಿದೆ. ಕರೆಕ್ಟಾಗಿ ತುದಿಗೆ ಇಟ್ಕೊಳ್ಳಿ. ನಮಗೆ 7.25 ಎಲ್ಲಿಗೆ ಬರುತ್ತೆ ತಾನು ಈ ಥರ ಇಟ್ಕೊಂಡು ಹೋದಾಗ ಅಲ್ಲಿಗೆ ಒಂದು ಕರೆಕ್ಟಾಗಿ ಒಂದು ಪಾಯಿಂಟು, ಅದೊಂದು ಮೀಟಿಂಗ್ ಪಾಯಿಂಟ್, ಅದನ್ನು ಇಟ್ಕೊಳ್ಳಿ. ನಮಗೆ ಕ್ಯಾಪ್ ಡೌನ್ ನಾವು ನೋಡ್ಕೊಳ್ಳೋದು ಇದೇ ಥರನೇ. ಇವಾಗ ಹೇಳ್ತಾರೆ ಒಬ್ಬರು ಅಪ್ಪರ್ ಚೆಸ್ಟ್ ಡಿವೈಡೆಡ್ ಬೈ 10 ತೊಗೋಬೇಕು, ಇಲ್ಲ ಈ 36 ಮೇಲಿರೋರಿಗೆಲ್ಲ 3 ಇಂಚು, 36 ಒಳಗಿರೋರಿಗೆಲ್ಲ 2.25 ಇಂಚು. ಆ ಥರ ಮಾಡಲೇಬೇಡಿ. ಆ ಥರ ಮಾಡಿದ್ರೆ ಯಾವುದು ಕರೆಕ್ಟಾಗಿ ಬರೋಲ್ಲ. ಅಂದಾಜು ಮೇಲೆ ಮಾಡ್ಬೋದು ಯಾವತ್ತು, ಪರ್ಫೆಕ್ಟ್ ಫಿಟ್ಟಿಂಗ್ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಈ ಥರ ಮಾಡಿ ಇದು ಕರೆಕ್ಟಾಗಿ ಬರುತ್ತೆ. ಈಗ ಇದು ಬಂದು ನನಗೆ 3.4 ಬಂದಿದೆ.
3 ಇಂಚ್ ಮೇಲೆ 4 ಗೆರೆ ಬಂದಿದೆ ನನಗೆ. ಈ ಅಳತೆ ಬ್ಲೌಸ್ ಬಂದು 36 ಇಂಚಿಂದ ಅಳತೆ ಬ್ಲೌಸ್ ನನಗೆ. 36 ಇಂಚಿಗೆ ಅಪ್ಪ ಚೆಸ್ಟ್ ಡಿವೈಡೆಡ್ ಬೈ 10 ಮಾಡಿದ್ರೆ 3.6 ಬರುತ್ತೆ. ಸೊ ಇವ್ರದ್ದು ಆರಮ್ ರೌಂಡು ಸ್ವಲ್ಪ ಜಾಸ್ತಿ ಇರೋದ್ರಿಂದ ನನಗೆ ಮೇಲಕ್ಕೆ ಹೋಗಿದೆ. ಅವ್ರಿಗೆ ಲೂಸ್ ಅವಶ್ಯಕತೆ ಇದೆ. ಹಾಗಾಗಿ 2 ಪಾಯಿಂಟ್ ಅಂದರೆ 1/4 ಇಂಚ್ ನನಗೆ ಮೇಲಕ್ಕೆ ಹೋಗಿದ್ದೀನಿ ಅವ್ರು ಲೂಸ್ ತೊಗೊಳೋದ್ರಿಂದ. ಅದೇ ನಾನು 2 ಪಾಯಿಂಟ್ 1/4 ಇಂಚ್ ಕೆಳಗಡೆ ಬಂದೆ ಅಂತಂದರೆ ಎರಡೂ ಸೈಡು ಅವ್ರಿಗೆ ಕೈ ಹಿಡ್ಕೊಂಡಂಗಾಗತ್ತೆ, ಮೇಲೆ ಕಿತ್ತಾಕಾಗಲ್ಲ. ಹಂಗಾಗಿ ನೋಡಿ ಈ ಥರ ಹಾಫ್ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೆಂಟರ್ಗೆ. ಮೇಲಿಂದನೂ ಒಂದು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡು 1/2 ಇಂಚ್ ಮುಂದೆ ಬನ್ನಿ. ಇಲ್ಲಿ ಒಂದು ಪಾಯಿಂಟ್ ಮಾಡ್ಕೊಳ್ಳಿ. ಇದು ಮೀಟಿಂಗ್ ಪಾಯಿಂಟ್ ಆಯಿತು ನಮಗೆ. ನೋಡಿ ಈ ಕಡೆ ತುದಿಯಿಂದ 1 ಇಂಚ್ ಮುಂದೆ ಬನ್ನಿ. ಏನಿಲ್ಲಿ ಫೋಲ್ಡ್ ಮಾಡ್ಕೊಂಡಿರ್ತೀವಿ ಇಲ್ಲಿಂದ 1 ಇಂಚ್ ಮುಂದೆ ಬಂದು ಈ 3 ಮೀಟಿಂಗ್ ಪಾಯಿಂಟ್ನ ಜಾಯಿಂಟ್ ಮಾಡಿ. ಈ ಥರ ನೀಟಾಗಿ. ಇದೆಲ್ಲ ಕನ್ಫ್ಯೂಸ್ ಅಂದರೆ ಇವಾಗೇನು ಶೇಪ್ಗೋಸ್ಕರನೇ ಸ್ಕೇಲ್ ಬಂದುಬಿಟ್ಟಿದೆ, ಅದು ಇಟ್ಕೊಂಡು ನೀಟಾಗಿ ಶೇಪ್ ಕೊಟ್ಬಿಡ್ಬೋದು, ಏನೂ ಪ್ರಾಬ್ಲಮ್ ಆಗೋಲ್ಲ. ಸ್ಲೀವ್ ಶೇಪ್ ರೆಡಿ ಆಯಿತು. ಇಲ್ಲಿಂದ 2 ಇಂಚು ಮುಂದಕ್ಕೆ ಸ್ಲೀವ್ ರೌಂಡ್ ತಗೊಳ್ಳೋಣ. ಇದು ಸ್ಲೀವ್ ರೌಂಡ್ 5 ಕಾಲಿದೆ, ಅಲ್ಲಿಗೆ ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೋಣ. ನೋಡಿ ಇಲ್ಲಿಂದ ಈ ಪಾಯಿಂಟಿಂದ 1/2 ಇಂಚು ಮುಂದೆ ಬಂದು 1 ಪಾಯಿಂಟ್ ತೊಗೊಳ್ಳಿ. ಇದು ಫ್ರಂಟಿಗೆ ಶೇಪ್ ಕೊಡೋದಕ್ಕೋಸ್ಕರ. ಈ ಥರ 1 ಇಂಚಿಂದ ಸ್ವಲ್ಪ ಮುಂದೆ ಬಂದರೂ ಪರವಾಗಿಲ್ಲ, 1/4 ಇಂಚು ನೀಟಾಗಿ ಶೇಪ್ ಕೊಡಿ. ಸ್ಕೇಲ್ನ ನೀಟಾಗಿ ಸೆಟ್ ಮಾಡಬೇಕು ನಾವು, ಅದು ಹೇಗೆ ಕೂತ್ಕೊಳ್ಳುತ್ತೆ ಹಾಗೆ ಕೂರಿಸ್ಬಾರ್ದು. ನಾವೇನು 2 ಇಂಚ್ ಸೀಮ್ ಅಲೈನ್ಸ್ ಬಿಟ್ಟಿದ್ದೀವಿ, ಅದಕ್ಕೆ ನೀಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಮೇಯ್ನ್ ಬೇಕಾಗಿರೋದು ನಮಗೆ ಇಲ್ಲಿ 90 ಡಿಗ್ರಿ ನೋಡ್ಬೇಕು ನಾವು. ಈಗ ಸ್ಲೀವ್ ಎಡ್ಜ್ ಏನಿದೆ ಅಲ್ಲಿಂದ ನಾವು ಸ್ಟ್ರೈಟ್ ಲೈನ್ ಹಾಕ್ಬಿಟ್ರೆ ನಾವು ಸೈಡ್ ಸೇಮಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ಸ್ಲೀವ್ ನೀಟಾಗಿ ಕುತ್ಕೊಳ್ಳಲ್ಲ. ಸೊ ಹಂಗಾಗಿ ನೋಡಿ ಈ ಥರ ಒಂದು ಸ್ಟ್ರೈಟ್ ಸ್ಕೇಲ್ ಇಟ್ಕೊಂಡು 90 ಡಿಗ್ರಿ ನಾವು ನೋಡಿದಾಗ ಸ್ವಲ್ಪ ಡೌನಿಗೆ ಬರುತ್ತೆ, 1/4 ಇಂಚ್ ಅಷ್ಟು. ಅದೇ ಥರನೇ ಬರಬೇಕು ಸ್ಲೀವ್ ಕಟ್ಟಿಂಗು. ಹಾಗೆ ಬಂದ್ರೆ ನೀಟಾಗಿ ಸ್ಲೀವ್ ಜಾಯಿಂಟ್ ಕುತ್ಕೊಳ್ಳೋದು, ಅವಾಗೇನು ಕಷ್ಟ ಆಗಲ್ಲ. ನೋಡಿ ಇವಾಗ ಒಂದ್ಸರಿ ಚೆಕ್ ಮಾಡೋಣ, ನಮಗೆ 7/4 ಬರುತ್ತಾ ನೀಟಾಗಿ. ನೋಡಿ 6/4 ಕರೆಕ್ಟಾಗಿದೆ. ಈಗ ಆರ್ಮಲ್ ರೌಂಡ್ ಬಂದು ನಮಗೆ 7/4 ಬರಬೇಕು. ನೋಡಿ ಕರೆಕ್ಟಾಗಿ 7/4 ಬರ್ತಿದೆ. ನಾವಲ್ಲಿ 1/4 ಇಂಚ್ ಕಮ್ಮಿ ತೊಗೊಂಡ್ರು ಕೂಡ ಆ ಶೇಪಲ್ಲಿ ಅದು ಎಳ್ದಂಗೆ ಬರುತ್ತೆ, ಇನ್ನೂ ಜಾಸ್ತಿನೇ ಆಗುತ್ತೆ. ಈಗ ಹಂಗೂ ಕರೆಕ್ಟಾಗಿ ನಮ್ಗೆ 7/4 ಬಂದಿದೆ, ಪರವಾಗಿಲ್ಲ. 1/4 ಇಂಚಲ್ಲಿ ಏನೂ ಅಂಥ ಡಿಫ್ರೆನ್ಸ್ ಆಗಲ್ಲ ನಮಗೆ. ಸ್ಲೀವ್ನ ನಾವು ಅಟ್ಯಾಚ್ ಮಾಡಬೇಕಾದ್ರೆ ತುಂಬ ಎಳಿಬಾರ್ದು, ಆದಷ್ಟು ಸ್ವಲ್ಪ ಲೂಸ್ ಕೊಟ್ಟೇ ಮಾಡಬೇಕು ನಾವು. ತುಂಬ ಎಳೆದಾಗಲೇ ಅದು ಜಾಸ್ತಿ ಹೆಚ್ಚು ಕಮ್ಮಿ ಬರೋದು. ಈಗ ಎಳೆದಾಗೂ ಟೈಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ತುಂಬ ಲೂಸ್ ಕೊಟ್ಟು ಲೂಸ್ ಬರುತ್ತೆ ಜಾಸ್ತಿ. ನೀಟಾಗಿ ಲೂಸ್ ಬಿಟ್ಕೊಂಡು ಸ್ವಲ್ಪ ಮಾಡಬೇಕು. ಈಗ ಎಲ್ಲ ಒಂದು ಮ್ಯಾಚ್ ಹಾಕ್ಕೊಳ್ಳೋಣ. ಈಗ ಸ್ಲೀವ್ ಶೇಪ್ ಕೊಟ್ಕೋಬೇಕು. ನಾವೇನು ಸ್ಲೀವ್ ಮಾರ್ಕ್ ಮಾಡಿದ್ವಲ್ಲ ಕರೆಕ್ಟಾಗಿ ಅಲ್ಲಿಂದನೇ ಶೇಪ್ ಕೊಟ್ಕೊಳ್ಳಿ, ನೀಟಾಗಿ ಬರುತ್ತೆ ಶೇಪು. ಫ್ರಂಟ್ ಅಂತ ಗೊತ್ತಾಗಬೇಕು ಅಂದರೆ ಈ ಥರದೊಂದು ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ರೆಡಿ ಆಯಿತು. ನಿಮ್ಗೆ ಇದರಲ್ಲಿ ಏನಾದ್ರು ಕನ್ಫ್ಯೂಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ.